ಇವಾಗ ತಾನ ನಾನು ಟಾಕ್ಸಿಕ್ ಫಿಲಮ್ನ ಟ್ರೈಲರ್ ನೋಡ್ಕೊಂಡು ಬಂದೆ. ಯಾರು ಗಾಬರಿ ಆಗಿದ್ರೋ ಎಲ್ಲೋ ಗೊತ್ತಿಲ್ಲ, ಮಾತ್ರ ನಾನಂತೂ ಫುಲ್ ಗಾಬರಿ ಆಗ್ಬಿಟ್ಟಿದ್ದೀನಿ. ಮೂವಿ ಟ್ರೈಲರ್ ನೋಡ್ತಾ ಇದ್ರೆ ಕನ್ನಡ ಇದೆ ಎಷ್ಟು ಮಾಡ್ತಾ ಇದಾರೆ ಈ ಮೂವಿನ ಅಂತ ಲೈಕ್ ಶಾಕ್ ಆಗ್ತಿದೆ ನನ್ಗಂತೂ. ಲಿಟ್ರಲಿ ಓ ಮೈ ಗಾಡ್, ನೋ 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 ಅಂತ ಇದ್ದೀನಿ. ಏನ್ ಹೇಳ್ಬಿಟ್ಟು ನನ್ಗಂತೂ ಗೊತ್ತಾಗ್ತಲ್ಲ ಗೈಸ್. ಲೈಕ್ ಎಲ್ಲರೂ ಶಾಕ್ ಆಗಿದ್ದಾರೆ ಅಂತ ಅನ್ಕೊಂತೀನಿ. ಮಾತ್ರ ಮಸ್ತಾಗಿದೆ. ಜಸ್ಟ್ ವೇಟಿಂಗ್ ಫಾರ್ ದ ಮೂವಿ ಟು ರಿಲೀಸ್ ಆನ್ 19th. Just waiting to watch the movie, guys. ಗುರು ಏನ್ ಗುರು ಟಾಕ್ಸಿಕ್, ಯಪ್ಪ ನೆಕ್ಸ್ಟ್ ಲೆವೆಲ್. ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಅವ್ನ ಅಕ್ಕನ ಅದಕ್ಕಿನ್ನ ಸೈಕ್ ಆಗೈತೆ. ಇಡೀ ಎಲ್ಲಾ ಇಂಡಸ್ಟ್ರಿಗಳು ತಿರುಗ್ ನೋಡ್ಬೇಕು ಆ ತರ ಮಾಡವ್ರೆ. ಅದು ಟಾಕ್ಸಿಕ್ ಅಂದ್ರೇನೆ. ಎಷ್ಟು ಬಸ್ ಬರ್ತಾವ್ರೆ 19ನೇ ತಾರೀಕು. ಯಾರ್ಯಾರು ಇಂಡಸ್ಟ್ರಿಲಿ ಯಾವ್ಯಾವ ಸಿನಿಮಾನ ಅವತ್ ಬಿಡ್ಬೇಕು ಅಂತಿದ್ರೆ ಎಲ್ಲ ಧೂಳಿಪಟ ಎಲ್ಲಾನು ಅವತ್ತದೊಂದೇ ನಿಲ್ಲೋದು, ಅವತ್ತದೊಂದೇನೆ ಗೆಲ್ಲೋದು. ನಮ್ ಟಾಕ್ಸಿಕ್ ಕನ್ನಡ ಇಂಡಸ್ಟ್ರಿ ಇಷ್ಟು ದಿನ ಯಾರು ತಿರುಗ್ ನೋಡಿಲ್ಲ. ಇನ್ನು ಮುಂದೆ 19ನೇ ತಾರೀಕು ಎಲ್ಲ ತಿರುಗ್ ನೋಡ್ತಾರೆ. ಅವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆ ಏನು ಅಂತ ಗೊತ್ತಾಗುತ್ತೆ. ಥ್ಯಾಂಕ್ ಯು ಬಾಯ್ ರಾಕಿ ಬಾಯ್. ನಮ್ ಕನ್ನಡ ಇಂಡಸ್ಟ್ರಿನ ಎಲ್ಲ ತಿರುಗ್ ನೋಡಂಗ್ ಮಾಡಾಗಿದ್ದಕ್ಕೆ ಥ್ಯಾಂಕ್ ಯು ಗಾಯ್ಸ್. ನಮ್ಮ ಎಸ್ ಬಾಸ್ ತನ್ನ ಅಭಿಮಾನಿಗಳಿಗೆ ಕೊಟ್ಟಿರೋ ಫಸ್ಟ್ ಗಿಫ್ಟೇ ಟಾಕ್ಸಿಕ್ ಟೀಸರ್. ಯಪ್ಪ ಏನು ಗುರು ಟೀಸರು ಈ ಥರ ಅಲ್ಟಿಮೇಟ್ ಆಗಿದೆ. ನಿಜ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆ ಅವ್ರ ಎಂಟ್ರಿನ ಬೇರೆ ಥರ, ಬಟ್ ಅಲ್ಲಿ ಅವ್ರ ಎಂಟ್ರಿ ಕೊಟ್ಟಿರೋದೇ ಬೇರೆ ಥರ ಇದೆ. ಗೈಸ್ ಯಾರು ಟೀಸರ್ ನೋಡಿದ್ರೆ ಫಸ್ಟ್ ಹೋಗಿ ಟಾಕ್ಸಿಕ್ ಟೀಸರ್ ನೋಡಿ, ಅಷ್ಟು ಸಖತ್ತಾಗಿದೆ. ಟೀಸರ್ ಮಾತ್ರ ಅಲ್ಟಿಮೇಟ್ ಆಗಿದೆ ಗುರು. ಏನು ಗುರು ಲುಕ್ಕು ನಮ್ಮ ಬಾಸ್ದು ಆ ಥರ ಲುಕ್ ಕೊಟ್ಟಿದ್ದಾರೆ ಗುರು. ಯಪ್ಪ ಅಷ್ಟು ಸಖತ್ತಾಗಿದೆ ಟೀಸರು. ನಿಜ ನಾವೊಬ್ಬ ನಮ್ಮ ಬಾಸ್ ಅಭಿಮಾನಿ ಅಂತ ಹೇಳೋಕ್ಕೆ ಖುಷಿ ಪಟ್ಕೊಂಡು ಹೇಳ್ಬೋದು ನಾವು ಎಸ್ ಬಾಸ್ ಅಭಿಮಾನಿ ಅಂತ. ನಿಜ ಕರ್ನಾಟಕದಲ್ಲಿ ವ್ಯಕ್ತಿ ಹಾಲಿವುಡ್ ಬಾಲಿವುಡ್ ರೇಂಜ್ಗೆ ಹೋಗಿ ಫಿಲಮ್ ತೆಗಿತಿದ್ದಾನೆ ಅಂದರೆ ಒಂದು ಮೆಚ್ಚುಗೆ ಕೊಡಲೇಬೇಕು. ಬಾಸ್ ಲವ್ ಯು ಬಾಸ್. ಗೈಸ್ ಟೀಸರ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಹೋಗಿ ನೋಡಿ. 1 ಅವರ್ಗೆ 14 ಲ್ಯಾಕ್ ಏನೋ ಹೋಗಿತ್ತು ವ್ಯೂಸು. ಇವಾಗ ಎಷ್ಟು ಹೋಗಿದ್ದಾನೆ ನೋಡಿಲ್ಲ ಗೈಸ್. ಕನ್ನಡ ಇಂಡಸ್ಟ್ರಿ ಎಲ್ಲೋ ಹೋಗ್ಬೇಕು ಆ ಥರ ನೋಡಿ. ಚೆನ್ನಾಗಿದೆ ಟೀಸರ್ ಮಾತ್ರ ಅಲ್ಟಿಮೇಟ್ ಆಗಿದೆ. 3 ವರ್ಷ ಕಾದಿದ್ದಕ್ಕೂ ಒಳ್ಳೆ ಟೀಸರ್ ಕೊಟ್ಟಿದ್ದಾರೆ ನಮ್ಮ ಬಾಸು. ಹೇಟರ್ಸ್ ಕುರ್ಕೊಳ್ಳಿ, ನಮ್ಮದೇನು ಕಿತ್ಕೊಳ್ಳೋಕ್ಕಾಗಲ್ಲ ಸರಿನಾ ಬಾಸ್. ನಿಮಗೆ ಚೆನ್ನಾಗಿ ಮಾಡಿದ್ದೀರ. ಒಂದು ಟಾಕ್ಸಿಕ್ದು ಒಂದು ಜಸ್ಟ್ ಕ್ಲಿಪ್ ನೋಡಿದೆ, ಅಬಾಬಾಬಾ ಸುಮ್ಮನೆ ಹೇಳಿಲ್ಲ ರೀ. ಮಾರ್ನ ಆಯ್ತು ಡೈನೋಸಾರ್ ಕುಮಾರ್ ಅಂತ ಹಾಲಿವುಡ್ ಲೆವೆಲ್ಗೆ. ಬಾಬಾಬಾ ಏನು ಗುರು ಅದು ಟ್ರೀಸರ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಆ್ಯಕ್ಚುಲಿ ಅವರು ಮೂವಿದು ಏನು ಒಂದು ಚಿಕ್ಕ ಹಿಂಟ್ ಸಹ ಮೂವಿಯಲ್ಲಿ ಕೊಟ್ಟಿಲ್ಲ. ಜಸ್ಟ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರ ಬರ್ಡೇಗೆ ಒಂದು ವಿಡಿಯೋ ಕ್ಲಿಪ್ನ ಮಾಡಬೇಕು ಅಂತ ಮಾಡಿದ್ದಾರೆ. ಬಾಬಾ ನನ್ನ ತಲೆಯಿಂದ ಇನ್ನೂ ಹೊರ್ಗಡೆನೇ ಹೋಗ್ತಾ ಇಲ್ಲ. ಅದು ಒಂದು ಲೇಡಿ ಡೈರೆಕ್ಟ್ರ್ ಆ್ಯಕ್ಚುಲಿ ಈ ಥರ ಡೈರೆಕ್ಟ್ ಮಾಡ್ತಾರ ಅಥವಾ ಈ ಥರ ಸೀನ್ಸು ಜಸ್ಟ್ ಇನ್ನು ಇಷ್ಟು 2 ನಿಮಿಷದ ವಿಡಿಯೋದಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ, ಇನ್ನು ಮೂವಿಯಲ್ಲಿ ಅದರಲ್ಲೂ ತುಂಬ ಹೀರೋಯಿನ್ಸೇ ಇದ್ದಾರೆ. ಪೂರ್ತಿ ಮೂವಿಯಲ್ಲಿ ಹೀರೋಯಿನ್ಸೇ ಇದ್ದಾರೆ. ಸೊ ಥಿಯೇಟ್ರಿಗಂತೂ ಫ್ಯಾಮಿಲಿ ಜೊತೆ ಹೋಗಬೇಡಿ. ನಾನು ಟಿ ವಿಯಲ್ಲಿ ದೊಡ್ಡದಾಗಿ ಪ್ಲೇ ಮಾಡಿದ್ದೆ ಇವಾಗ ಅದನ್ನು ನೋಡೋಣ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಥರ ಒಂದು ಲುಕ್ ತೋರಿಸಿರೋದಕ್ಕೆ ಯಶ್ ಅವ್ರಿಗೆ. ಇನ್ನು ನಾವು ತುಂಬ ಎಕ್ಸೈಟ್ ಆಗಿದ್ದೀವಿ ಮೂವಿ ರಿಲೀಸಿಂಗ್ಗೆ. ಮತ್ತೆ ಸಿಗೋಣ ಮುಂದಿನ ಅಪ್ಡೇಟಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್. ಎಲ್ಲರೂ ಟಾಕ್ಸಿಕ್ ಟೀಸರ್ ನೋಡಿದ್ರ? ಎಲ್ಲರೂ ನಂತರನೇ ಕಂಗಾಲಾಗಿದ್ದೀರಾ? ತಪ್ಪು ಅವ್ರದ್ದಲ್ಲ. ಅವ್ರು ಮುಂಚೆನೇ ಹೇಳಿದ್ದಾರೆ ಫೇರಿ ಟೇಲ್ಸ್ ಫಾರ್ ಅಡಲ್ಟ್ಸ್ ಅಂತ. ನಾವು ಎಚ್ಚೆತ್ಕೊಬೇಕಿತ್ತು, ನಾವು ಎಚ್ಚೆತ್ಕೊಂಡಿಲ್ಲ. ಅದಕ್ಕೆ ಈ ಪಾರ್ಟಿ ಕಂಗಾಲಾಗ್ಬಿಟ್ಟು. ಒಳ್ಳೆ ಕೆಲಸ ಅಂದರೆ ನಾನು ಫ್ಯಾಮಿಲಿ ಜೊತೆ ನೋಡಿಲ್ಲ. ಬಟ್ ರಿಯಲಿ ಟು ಬಿ ರಿಯಲಿ ಆನೆಸ್ಟ್, nobody can do all these roles or whatever it is like Yash. Full ಕಂಗಾಲ್, ನೆಕ್ಸ್ಟ್ ಲೆವೆಲ್ ಕಂಗಾಲ್. ಪರವಾಗಿಲ್ಲ, ಬೇಜಾರಾಗ್ಬಿಡ್ಲಿ. ನಾವಷ್ಟೇ ಅಲ್ಲ, ಫಸ್ಟ್ ಅಂದ್ಕೊಂಡೆ ಬರೀ ಕರ್ನಾಟಕದವ್ರು ಮಾತ್ರ ಕಂಗಾಲಾಗಿರ್ತಾರೆ, ಸಮಥಿಂಗ್ ನ್ಯೂ ಇನ್ ಸ್ಯಾಂಡಲ್ವುಡ್ ಅಂತ. ಇಡೀ ವರ್ಲ್ಡ್ಗೆ ಕಂಗಾಲ್ ಮಾಡಿಬಿಟ್ಟವ್ರೆ. 40 years ಬರ್ಡೇಗೆ ಗಿಫ್ಟು ಇಡೀ ವರ್ಲ್ಡ್ನೇ ಕಂಗಾಲ್ ಮಾಡೋದು. ಹೌ ಕ್ರೇಜಿ ಇಸ್ ದ್ಯಾಟ್? ಕ್ರೇಜಿ. ನೆಕ್ಸ್ಟ್ ನೀವು ಯಾವ ಲೆವೆಲಲ್ಲಿ ಕಂಗಾಲಾಗಿದ್ದೀರಾ ಕಾಮೆಂಟ್ಸಲ್ಲಿ ಹಾಕಿ. ನಾನು 10,000 ಲೆವೆಲಲ್ಲಿ ಕಂಗಾಲಾಗ್ಬಿಡ್ತೀನಿ. ನಂಗೆ ಫಸ್ಟ್ ಟೈಮ್ ನೋಡಿದ್ರೆ ಏನು ನಡೆದಿದೆ ಇಲ್ಲಿ. ಬಟ್ ದ ಸಿನಿಮಾಟೋಗ್ರಫಿ, ಎವ್ರಿ ಸಿಂಗಲ್ ಥಿಂಗ್ ಇನ್ ದ ವಿಡಿಯೋ, ಎವ್ರಿಥಿಂಗ್ ಇಸ್ ನೈಸ್. ಸೊ ವಿಲ್ ವೇಟ್ ಫಾರ್ ದ ಮೂವಿ.